ಗೈಸ್ ಹಿಂಗಿದೆ ನೋಡಿ ಗೈಸ್, ದಿಸ್ ಈಸ್ ವಾಟ್ ಬೆಂಗಳೂರು. ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಗೈಸ್. ಇದೆಲ್ಲ ಸೌತ್ ಬ್ಯಾಂಗ್ಳೂರಲ್ಲಿ ಕಾಣಿಸ್ತಾ ಇರೋದು. ಸೊ ಅಲ್ಲಿ ಕಾಣಿಸ್ತಾ ಇರೋದು ಸೌತ್, ನಾವು ಅದ್ರ ಆಪೋಸಿಟ್ ನಾರ್ತ್ ಇದೆ. ಸೊ ಇಲ್ಲಿ ಬಂದಿದ್ದ ರೀಸನ್ ಏನಂತಂದ್ರೆ, ಸೊ ನಮ್ಮ ಫ್ರೆಂಡ್ಸ್ ಬಂದಿದ್ರು ಇಲ್ಲಿ. ಲಾಸ್ಟ್ ವೀಕು ನಾವು ಉಲ್ಕುಡಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇಲ್ಲಿ ಇವತ್ತು ಅಕ್ಕಮ್ಮ ಟೆಂಪಲ್ಗೆ ಬಂದ್ವಿ. ಆ್ಯಕ್ಚುಲಾಗಿ ನಾನು ಬರೋ ಪ್ಲ್ಯಾನ್ ಇರಲಿಲ್ಲ. ಸೊ ನಮ್ಮ ಬಾಸನ್ನು ಕರ್ಕೊಂಬಂದಿದ್ದೆ. ಇಲ್ಲೇ ನಿಯರ್ ಬೈ ಅವರು ಒಂದು 27 ಕಿಲೋಮೀಟರಲ್ಲಿ ಗೋಲ್ಫಿಗೆ ಬಂದಿದ್ದರು. ಸೊ ಇನ್ನೇನು ಫ್ರೆಂಡ್ಸ್ ಎಲ್ಲ ಕರೀತಾ ಇದ್ದಾರಲ್ವ, ಅವರು ನನಗೋಸ್ಕರ ಟೆಂಪಲ್ಗೆ ಬಂದಿದ್ದಾರೆ. ನಾನು ಅವ್ರ ಜೊತೆ ಹೋಗಿಲ್ಲ ಅಂದರೆ ಹೇಗೆ ಅಂತೇಳಿ ಟೆಂಪಲ್ಗೆ ಬಂದು, ಸೊ ಅವ್ರನ್ನ ಮೇಲೆ ಬಿಟ್ಟು ನಾನು ರಿಟರ್ನ್ ನಮ್ಮ ಬಾಸ್ನ ಪಿಕ್ ಮಾಡ್ಕೊಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೀವು ನೋಡ್ತಾನೆ ಇರ್ತೀರಾ, ಲೈಕ್ಸ್ ಕೊಡ್ತಾ ಇರ್ತೀರಾ, ಶೇರ್ ಮಾಡ್ತಾ ಇರ್ತೀರಾ. ಇದೇ ಥರ ನಿಮ್ಮ ಸಪೋರ್ಟು ನನ್ನ ಮೇಲೆ ಸದಾ ಯಾವಾಗೂ ಇರಬೇಕಂತ ನಾನು ಆಸೆ ಪಡ್ತೀನಿ. ಮತ್ತು ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ಆ ಶಿವನಿಗೆ ಮೀಸಲಾಗಿರುತ್ತೆ. ಸೊ ಯಾವುದಾದ್ರೂ ಒಂದು ವಿಷಯದಲ್ಲಿ ದೇವ್ರ ಹೆಸರು ಇದ್ದೇ ಇರುತ್ತೆ ನಾನು ಮಾಡೋ ವೀಡಿಯೋಸಲ್ಲಿ. ಸೊ ದೇವ್ರನ್ನ ಮುಂದೆ ತಗೊಬನ್ನಿ, ದೇವ್ರು ನಿಮಗೆಲ್ಲದೂ ಒಳ್ಳೇದು ಮಾಡ್ತಾನೆ. ದೇವರೇ ಇಲ್ದಿರ ನಾವು ಯಾರು ಈ ಭೂಮಿ ಮೇಲೆ ಇಲ್ಲ. ದಯವಿಟ್ಟು ಪ್ರತಿ ಬೆಳಗ್ಗೆ ಆಗಲಿ ಅಥವಾ ರಾತ್ರಿ ಆಗಲಿ ಮಲಗೋದಕ್ಕಿಂತ ಮುಂಚೆ ದಿನಕ್ಕೆ ಒಂದ್ಸಲಿನಾದರೂ